ತಾಜಾ ಖಬರ್ ಸೀಸನ್ 2 ಸೀಸನ್ 1 ಯಾರೆಲ್ಲ ನೋಡಿಲ್ಲ ಮೇಲೆ ಐ ಕಾರ್ಡ್ ಅಲ್ಲಿ ಒಂದು ವಿಡಿಯೋನ ಹಾಕಿರ್ತೀನಿ. ಅದರಲ್ಲಿ ಸೀಸನ್ 1 ರ ಸಣ್ಣ ರಿವ್ಯೂ ಇರುತ್ತೆ. ಈ ರಿವ್ಯೂ ನೋಡಾದ್ಮೇಲೆ ಅದನ್ನ ಒಂದ್ಸಲ ನೋಡಿ. ಇನ್ನು ಇದರಲ್ಲಿ ಫೇಮಸ್ ಯೂಟ್ಯೂಬರ್ ಭುವನ್ ಬಾಮ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. 2023 ಅಲ್ಲಿ ಸೀಸನ್ 1 ಸಖತ್ ಹಿಟ್ಟಾಗಿತ್ತು. ಇವಾಗ ಸೀಸನ್ 2 ನ OTT ನಲ್ಲಿ ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಸೀಸನ್ 2 ಸೀಸನ್ 1 ತರನೇ ಹಿಟ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನ ಈ ಸೀಸನ್ 2 ನ ಪ್ಲಾಟ್ ಏನಂದ್ರೆ ನಮ್ಮ ಹೀರೋ ವಸಂತ್ ಗೌಡೆಗೆ ಫ್ಯೂಚರ್ ಅಲ್ಲಿ ನಡೆಯೋ ಘಟನೆಗಳು ನ್ಯೂಸ್ ಆಗಿ ಮುಂಚೆನೆ ಗೊತ್ತಾಗ್ತಿರುತ್ತೆ. ಸೊ ಇವಾಗ ವಸಂತ್ ಗೌಡೆ ಮರ್ಡರ್ ಆಗ್ತಾನೆ ಅಂತ ಒಂದು ನ್ಯೂಸ್ ಬರುತ್ತೆ. ಇದ್ರ ಮಧ್ಯೆ ಅವನಿಗೆ 500 ಕೋಟಿ ಬೇಕು ಅಂಡ್ ವರದಾನ ಬೇರೆ ಕೈ ಕೊಟ್ಟಿದೆ. ಆಸ್ತಿ ಎಲ್ಲ ಕಳ್ಕೊಂಡಿರ್ತಾನೆ. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಬಿಕಾರಿ ಆಗಿರ್ತಾನೆ. ಸೊ ಇವಾಗ ವಸಂತ್ ಗೌಡೆ ಏನ್ ಮಾಡ್ತಾನೆ, ಆ 500 ಕೋಟಿ ಎಲ್ಲಿಂದ ತರ್ತಾನೆ, ಅಷ್ಟಕ್ಕೂ 500 ಕೋಟಿ ಯಾಕೆ ಬೇಕು, ಆ ವರದಾನ ಮತ್ತೆ ಬರುತ್ತಾ ಇಲ್ವಾ ಅನ್ನೋದನ್ನ ನೀವು ಸೀರೀಸ್ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ನೀವು ಸೀಸನ್ 1 ನೋಡಿನೇ ಈ ಸೀಸನ್ 2 ನ ನೋಡ್ಬೇಕು, ಇಲ್ಲ ಅಂದ್ರೆ ಏನೂ ಅರ್ಥ ಆಗಲ್ಲ. ಸೊ ಮೊದಲನೇ ಸೀಸನ್ ನೋಡಿ ಇಷ್ಟ ಆದ್ರೆ ಈ ಸೀಸನ್ 2 ನ ಟ್ರೈ ಮಾಡಿ. ಇದರಲ್ಲಿ ಟೋಟಲ್ ಆಗಿ 6 ಎಪಿಸೋಡ್ಸ್ ಇದಾವೆ ಅಂಡ್ ಪ್ರತಿ ಎಪಿಸೋಡ್ಗಳು 30 to 35 ಮಿನಿಟ್ಸ್ ಇರುತ್ತೆ. ಇನ್ನ ಈ ಸೀಸನ್ 2 ಹೇಗಿದೆ ಅಂದ್ರೆ ಸ್ಕ್ರಿಪ್ಟ್ ತುಂಬಾ ವೀಕ್ ಆಗಿದೆ, ಜೊತೆಗೆ ಹ್ಯೂಮರ್ ಅಂಡ್ ಎಕ್ಸಿಲರೇಟಿಂಗ್ ಮೊಮೆಂಟ್ಸ್ಗಳು ಸೀಸನ್ 1 ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಮ್ಮಿ ಇದಾವೆ. ಅಂಡ್ ಫ್ರೆಶ್ ಎಲಿಮೆಂಟ್ಸ್ಗಳು ಎಲ್ಲೂ ಇರ್ಲಿಲ್ಲ. ಸೀಸನ್ 1 ನಲ್ಲಿ ಮಾಡಿದ್ದ ಒಂದು ತಪ್ಪಿಗೆ ಈ ಸೀಸನ್ 2 ಅಲ್ಲಿ ಪೂರ್ತಿ ಅದರ ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡೋದನ್ನೇ ತೋರಿಸಿದ್ದಾರೆ. ಅದು ಬಿಟ್ರೆ ಏನೂ ಹೊಸ್ತಾಗಿರ್ಲಿಲ್ಲ. ಇದು ತುಂಬಾ ಡಿಸಪಾಯಿಂಟ್ ಮಾಡ್ತು. ಇನ್ನು ಇಷ್ಟ ಆಗಿದ್ದು ಅಂದ್ರೆ ತುಂಬಾ ಕಡೆ ಕಾಮಿಡಿ ಇಲ್ಲ ಅಂದ್ರೂ ಮಧ್ಯ ಸೀರಿಯಸ್ ಸಿಚುವೇಶನ್ಸ್ ಅಲ್ಲಿ ಅವರ ಡೈಲಾಗ್ಸ್ಗಳು ಹೆವಿ ನಗು ತರಿಸುತ್ತೆ. ಅದರಲ್ಲೂ ಸಮುದ್ರದ ಹತ್ರ ಒಂದು ಸೀನ್ ಇದೆ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಮಿಡಿ. ನೆಕ್ಸ್ಟ್ ಎಮೋಷನ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಬೇಕಿತ್ತು. ಕೆಲವೊಂದು ಕಡೆ ತುಂಬಾ ಹಾಕಿ ಬೋರ್ ಹೊಡಿಸ್ತಾರೆ. ಈ ಎಮೋಷನ್ ಈ ಸೀಸನ್ಗೆ ಒನ್ ಆಫ್ ದಿ ಮೇಜರ್ ಬ್ಯಾಕ್ ಡ್ರಾಪ್ ಆಯ್ತು ಅಂತಾನೆ ಹೇಳ್ಬೋದು. ಇನ್ನ ವರದಾನ ಅನ್ನೋ ಕಾನ್ಸೆಪ್ಟ್ ನ ಇನ್ನು ಡಿಫ್ರೆಂಟ್ ಆಗಿ ಯೂಸ್ ಮಾಡ್ಕೊಬೋದಿತ್ತು. ಎಕ್ಸಾಂಪಲ್ ಸ್ಟಾಕ್ ಅನ್ನೋ ಕಾನ್ಸೆಪ್ಟ್ ನ ಜಾಸ್ತಿ ಯೂಸ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನ ಥ್ರಿಲ್ಲಿಂಗ್ ಮೊಮೆಂಟ್ಸ್ಗಳು ಅಲ್ಲಲ್ಲಿ ಚೆನ್ನಾಗಿ ವರ್ಕ್ ಆಯ್ತು. ಬಟ್ ಅದನ್ನ ಥ್ರೂ ಔಟ್ ದ ಸೀರೀಸ್ ಕನ್ಸಿಸ್ಟೆನ್ಸಿ ಆಗಿ ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆದ್ರು. ಇದ್ರ ಮಧ್ಯೆ ಸಾಂಗ್ಸ್ಗಳು ಸುಮ್ನೆ ಹಾಕಿದ್ರೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ನೋಡ್ಬೇಕಾದ್ರೆ. ಇನ್ನ ಎಂಟರ್ಟೈನ್ ಮಾಡಕ್ಕೆ ತುಂಬಾ ಪ್ರಯತ್ನ ಮಾಡಿದರೆ ಅದು ಅರ್ಧಂಬರ್ಧ ವರ್ಕ್ ಆಯ್ತು. ಯಾಕಂದ್ರೆ ಸ್ಲೋ ಪೇಸಿಂಗ್ ಅಂಡ್ ಡ್ರ್ಯಾಗ್ ಮಾಡಿರೋದ್ರಿಂದ ಮಧ್ಯ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಏನೋ ಈಚ್ ಎಪಿಸೋಡ್ 30 ಮಿನಿಟ್ಸ್ ಇರೋದ್ರಿಂದ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಮೊದಲನೇ 2 ಎಪಿಸೋಡ್ಗಳು ಅಂಡ್ ಕೊನೆ ಎಪಿಸೋಡ್ ತುಂಬಾ ಚೆನ್ನಾಗಿದೆ. ಈ ಮಿಡಲ್ ಅಲ್ಲಿ ಬರೋ ಎಪಿಸೋಡ್ಗಳು ಅಷ್ಟಕ್ಕಷ್ಟೇ. ಇನ್ನ ಇಲ್ಲಿರೋ ಪರ್ಫಾರ್ಮೆನ್ಸ್ ಇಂದಾನೆ ಈ ಸೀಸನ್ 2 ಇಷ್ಟ ಆಗೋದು. ಅಂಡ್ ಕ್ಯಾರೆಕ್ಟರ್ಸ್ ಗಳ ಮಧ್ಯೆ ಬರೋ ಕಾನ್ವರ್ಸೇಷನ್ ಅಂಡ್ ಡೈಲಾಗ್ಸ್ ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಭುವನ್ ಬಾಮ್ ಅವರ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು. ಇಡೀ ಸೀರೀಸ್ಗೆ ಅವರ ಪರ್ಫಾರ್ಮೆನ್ಸ್ ಬ್ಯಾಕ್ ಬೋನ್ ಆಯ್ತು ಅಂತಾನೆ ಹೇಳ್ಬೋದು. ಆ ಕ್ಯಾರೆಕ್ಟರ್ನ ಅವ್ರು ಬಿಟ್ರೆ ಬೇರೆ ಯಾರು ಮಾಡಕ್ ಆಗಲ್ಲ ಅನ್ಸ್ಬೇಕು, ಆ ರೀತಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕನ್ನಡ ವಾಯ್ಸ್ ಕೂಡ ಅವರಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆಯ್ತು. ಇನ್ನ ತುಂಬಾ ಎಂಟರ್ಟೈನ್ ಮಾಡಿದ್ದು ಅಂದ್ರೆ ರಾಜಾ ಕ್ಯಾರೆಕ್ಟರ್ ಮಾಡಿರೋ ಪ್ರಥಮೇಶ್ ಪರಬ್ ಅವರ ಟೈಮಿಂಗ್ ತುಂಬಾ ಚೆನ್ನಾಗಿತ್ತು. ವಸ್ಯ ಅಂಡ್ ರಾಜಾ ಮಧ್ಯೆ ಕ್ರಿಯೇಟ್ ಆಗೋ ಕಾಮಿಡಿ ಸಖತ್ತಾಗಿ ವರ್ಕ್ ಆಯ್ತು. ಇನ್ನ ಮಿಕ್ಕಿದ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಚೆನ್ನಾಗಿತ್ತು. ನೆಕ್ಸ್ಟ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ವಿಜುವಲ್ಸ್ ಅಂಡ್ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಬಟ್ ಎಡಿಟಿಂಗ್ ಮೇಲೆ ಇನ್ನೊಂಚೂರು ವರ್ಕ್ ಮಾಡಬೇಕಿತ್ತು. ಇನ್ನ ಸಾಂಗ್ಸ್ಗಳು ಬೇಕಾಗಿರ್ಲಿಲ್ಲ, ಬಂದಾಗೆಲ್ಲ ಬೋರ್ ಹೊಡಿಯುತ್ತೆ. ಎಕ್ಸೆಪ್ಟ್ ಲಾಸ್ಟ್ ಅಲ್ಲಿ ಬರೋ ಪೈಸಾ ಸಾಂಗ್ ಒಂದೇ ಎಕ್ಸೈಟ್ಮೆಂಟ್ ನ ತರ್ಸೋ ತರ ಇದ್ದಿದ್ದು. ನೆಕ್ಸ್ಟ್ BGM ಎಲ್ BGM ಬಂತು ಅಂತಾನೂ ಗೊತ್ತಾಗಲ್ಲ, ಎಲ್ಲಿ ಹಾಕಿದ್ರೆ ಅಂತಾನೂ ಗೊತ್ತಾಗಲ್ಲ. ಸೊ ಓವರ್ ಆಲ್ ಈ ಸೀರೀಸ್ ಆವರೇಜ್ ಎಕ್ಸ್ಪೀರಿಯನ್ಸ್ ನ ಕೊಡ್ತು. ಸೀಸನ್ 1 ನಲ್ಲಿ ಕೊಟ್ಟ ಆ ಮಜಾ ಲಾಸ್ಟ್ ಎಪಿಸೋಡ್ ಅಲ್ಲಿ ಬಿಟ್ರೆ ಮಿಕ್ಕಿದ ಎಪಿಸೋಡ್ಗಳಲ್ಲಿ ಆ ಮಜಾ ಕೊಡ್ಲಿಲ್ಲ. ಅಲ್ಲಿರೋ ಲಿಮಿಟೆಡ್ ಕಾಮಿಡಿ ಅಂಡ್ ಪರ್ಫಾರ್ಮೆನ್ಸ್ ಇಂದ ಡೀಸೆಂಟ್ ಆಗಿ ಎಂಟರ್ಟೈನ್ ಮಾಡ್ತು ಅಷ್ಟೇ. ಟೈಟ್ ಸ್ಕ್ರೀನ್ ಪ್ಲೇ ಇರಲ್ಲ, ಸ್ಲೋ ಪೇಸಿಂಗ್ ಜೊತೆಗೆ ಎಮೋಷನ್ಸ್ ನ ಜಾಸ್ತಿ ಆಡ್ ಮಾಡಿ ಮಧ್ಯ ಬೋರ್ ಫೀಲ್ ಬರೋ ಹಾಗೆ ಮಾಡ್ತಾರೆ. ಟೋಟಲಿ ಈ ಸೀರೀಸ್ ಟೈಮ್ ಪಾಸ್ ಮಾಡಕ್ ಚೆನ್ನಾಗಿದೆ, ಒಂದು ಡೀಸೆಂಟ್ ವಾಚ್ ಆಗುತ್ತೆ. ಇನ್ನು ಸೀಸನ್ 1 ಅಲ್ಲಿ ಅಡಲ್ಟ್ ಕಂಟೆಂಟ್ ಅಂಡ್ ವಲ್ಗರ್ ವರ್ಡ್ಸ್ ಇರುತ್ತೆ, ಬಟ್ ಈ ಸೀಸನ್ 2 ಅಲ್ಲಿ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಬಟ್ ವಲ್ಗರ್ ವರ್ಡ್ಸ್ ಇರುತ್ತೆ. ಸೊ ಒಬ್ಬರೇ ನೋಡೋದು ಒಳ್ಳೇದು. ಅಂಡ್ ಈ ಸೀರೀಸ್ ನಿಮಗೆ Disney+ Hotstar ನಲ್ಲಿ ಸೀಸನ್ 1 ಅಂಡ್ ಸೀಸನ್ 2 ಎರಡು ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ನು ಈ ಸೀಸನ್ 2ಗೆ ನಾನು ಕೊಡೋ ರೇಟಿಂಗ್ 10ಗೆ 6.5. ಆಲ್ರೆಡಿ ನೀವೇನಾದ್ರೂ ಈ ಸೀಸನ್ 2 ನ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.